ಎಚ್.ವೈ. ಮೇಟಿ ಸಾಹೇಬ್ರು ಎಲ್ಲಾ ಬಡ್ರ ಮಕ್ಕಳು ಇವತ್ತು ಶ್ರೀಮಂತರ ಮಕ್ಕಳು ಡಾಕ್ಟರ್ ಆಗೋದು ಅಷ್ಟೇ ಅಲ್ಲ, ಬಡ್ರ ಮಕ್ಕಳು ಪ್ರತಿಯೊಬ್ಬರು ಡಾಕ್ಟರ್ ಆಗ್ಬೇಕು ಅನ್ನೋದಕ್ಕೆ ಮೆಡಿಕಲ್ ಕಾಲೇಜ್ ಬಾಗಲಕೋಟೆ ತಂದಾರ. ಹಿಂದಿನ ಯಾವ ಸರ್ಕಾರನು ಬಡ್ರ ಮುಟ್ಟುವಂತ ಕೆಲಸ ಯಾವ್ದು ಮಾಡಿದ್ದಿಲ್ಲ. ಇವತ್ತು ಅವ್ರು ಮಾಡ್ಯಾರ. ಆ ಮುಖಾಂತರ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಒಳ್ಳೇದಾಗತ್ತ. ಬೇರೆ ಎಮ್.ಎಲ್.ಎ ಯಾರಂದ್ರೆ ಅವ್ರ ಮನಿ ಬಾ ಅನ್ನಂಗಿಲ್ಲ, ನಿಮ್ ಜೊತೆ ನಿಂತ ಯಾರ ಜೊತೆ ಮಾತಾಡಂಗಿಲ್ಲ. ಇವತ್ತು ಮೇಟಿ ಸಾಹೇಬ್ರು ಇದ್ರಪ್ಪ ಅಂದ್ರ ಎಲ್ಲಾ ಸಮುದಾಯ ಕಟ್ಕೊಂಡು ಎಲ್ಲಾ ಸಮುದಾಯ ಉಂಡಿರಿಲ್ಲ ತಿಂದಿರಿಲ್ಲ ಅಂತ ಕರೆದು ಒಂದು ಸಮಾಧಾನ ಪಡಿಸ್ತಿದ್ರು. ಬರ್ಯಪ್ಪ ಅಂದ್ರೆ ಫಸ್ಟ್ ಏನು ನಮಗೇನು ಅವ್ರು ಏನು ಕೊಡೋದು ಬೇಡ ತಗೊಳ್ಳೋದು ಬೇಡ, ಮನಿ ಮಟ್ಟ ಹೋದಾಗ ಒಂದ್ಸರಿ ನೀರು ಕೊಡ್ತಾರಲ್ಲ ಅದ ಒಂದು ಒಳ್ಳೇದು. ಒಳಗ್ ಬಾ ಅಂತ ಕರೀತಾರ ಅವ್ರು. ಮುಂದೆ ಬಾಗಲಕೋಟೆಗೆ ಮೆಡಿಕಲ್ ಕಾಲೇಜ್ ತರಬೇಕಂದ್ರೆ ಅವ್ರಲ್ಲಿದ್ರೆ ಕಾರಣ. ಆ ಮೆಡಿಕಲ್ ತರಬೇಕಂದ್ರೆ ಹಿಂದಕ್ಕ ಶಾಸಕರಾದ ಇವರೆಲ್ಲ ಚರಂತಿ ಮಟ್ಟ ಸ್ಟಾಪ್ ಇಟ್ರು ಅವರು. ಅದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ಕ್ಯಾಂಡಿಡೇಟ್ ಒಬ್ಬ ಸಾಧು ಪ್ರಾಣಿ, ಒಬ್ಬ ಸಾಮಾನ್ಯ ಜನ ಕುಂತು ಮಾತಾಡ್ಸಿದ್ರು ಕೂಡ ಮಾತಾಡಿ ಅವ್ರ ಜೊತೆ ಕುಂತ್ಕೊಂಡು ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಕೂಡ ಇದಾದ್ರೆ. ಕಾಂಗ್ರೆಸ್ ಒಳ್ಳೇದ್ ಮಾಡಿತಿ, ಎಲ್ಲದಕ್ಕೂ ಬಡವರು ಐತ್ರಿ, ಎಲ್ಲ ಮಾಡ್ಯಾರ, ಅದು ಗೆಲ್ಲತ್ತ. ಈ ಸರಿ ಬಾಗಲಕೋಟೆ ಬೈ ಎಲೆಕ್ಷನ್ ಯಾರು ಗೆಲ್ತಾರೆ? ಯಾರು ಗೆಲ್ಲಬೇಕು ಅಂತ ನಿಮ್ಗೆ ಅನ್ಸ್ತಾ? ಮೇಟಿ ಸಾಹೇಬ್ರ ಮಗ ರೀ ಮಲ್ಲಣ್ಣ ರೀ. ಯಾಕೆ ಅವ್ರು ಗೆಲ್ಬೇಕು ಅನ್ಸ್ತಾ? ಅಷ್ಟು ನಡವಲ್ಲ ನಿಧ ಐತ್ರಿ, ಅವ್ರದ್ದು ಬೇಡಿಕೆ ಐತ್ರಿ. ಅಷ್ಟು ಒಳ್ಳೆ ಕೆಲಸ ಮಾಡಿ ಒಳ್ಳೆ ಕೆಲಸ ಮಾಡಿದಾರೆ. ಹೆಂಗ್ ನಿಮ್ ಜೊತೆಗೆಲ್ಲ ಒಡನಾಟ ಹೆಂಗೈತೆ ಅವ್ರದ್ದು? ಚಲೋ ಐತಿ ಮೇಡಮ್, ಒಳ್ಳೆ ಮನುಷ್ಯ. ಮೇಟಿ ಸಾಹೇಬ್ರು ಚಲೋ ಅದಾರ. ಅವ್ರ ಮಕ್ಕಳು ಮಲ್ಲಣ್ಣವ್ರು ಚಲೋ ಅದಾರ ರೀ. ಗೆಲ್ಸ್ಕೊಂತೀರಿ? ಗೆಲ್ತೀವ್ರಿ. ಅವ್ರೇನ್ ತರೋದ್ರಿ ಇವು ತಿಂಗಳ ಮಹಿಳೆಯರಿಗೆ 2,000 ರೂಪಾಯಿ ಬರ್ತಿದೆ, ಗೃಹಲಕ್ಷ್ಮಿ ಬರ್ತಿದೆ. ಅದು ಒಳ್ಳೇದಾಗಿತ್ತು ಮಾಡಿದ್ರೆ. ಮೇಟಿ ಸಾಹೇಬ್ರು ಮೇಟಿ ಸಾಹೇಬ್ರ ಮನ ತರೋದ್ರ ಉಮೇಶ್ ಮೇಟಿ ಅವ್ರು ಗೆಲ್ತಾರೆ. ಯಾಕಂದ್ರೆ ಅವ್ರ ಅಪ್ಪಾರ್ ಮಾಡಿದ ಸಾಕಷ್ಟು ಯೋಜನೆಗಳು ಅದಾವ. ಈ ಬಾಗಲಕೋಟೆ ಮತಕ್ಷೇತ್ರಕ್ಕೆ ಮೆಡಿಕಲ್ ಕಾಲೇಜ್ ಇಲ್ಲಿವರೆಗೆ ಯಾರು ತಂದಿದ್ದಿಲ್ಲ. ಅವ್ರವ್ರ ಸ್ವಂತ ಈ ಬಿಸ್ನೆಸ್ ಸಂಬಂಧ ಯಾರು ಮೆಡಿಕಲ್ ಕಾಲೇಜ್ ಬಡ್ರ ಮಕ್ಕಳು ಯಾವ ಬರ್ದು ಅನ್ನೋದು ಬಿಟ್ಟಿದ್ರು ಎಲ್ಲರೂ. ಇವತ್ತು ಎಚ್.ವೈ. ಮೇಟಿ ಸಾಹೇಬ್ರು ಎಲ್ಲ ಬಡ್ರ ಮಕ್ಕಳು ಇವತ್ತು ಶ್ರೀಮಂತರ ಮಕ್ಕಳು ಡಾಕ್ಟರ್ ಆಗೋದು ಅಷ್ಟೇ ಅಲ್ಲ, ಬಡ್ರ ಮಕ್ಕಳು ಪ್ರತಿಯೊಬ್ಬರು ಡಾಕ್ಟರ್ ಆಗ್ಬೇಕು ಅನ್ನೋದಕ್ಕೆ ಮೆಡಿಕಲ್ ಕಾಲೇಜ್ ಬಾಗಲಕೋಟೆ ತಂದಾರ. ಇವತ್ತು ಅವ್ರು ಮೇಟಿ ಸಾಹೇಬ್ರ ಮಗ ಏನಾರ ಗೆಲ್ಲಿಲ್ಲ ಅಂದ್ರೆ ಮುಂದಿನ ದಿನ ಬಂದ ಮೆಡಿಕಲ್ ಕಾಲೇಜ್ ಸ್ಟಾಪ್ ಆಗುತ್ತದೆ. ಇವತ್ತು ಅವ್ರು ಗೆಲ್ಲಿದ್ರಂದ್ರೆ ಮೆಡಿಕಲ್ ಕಾಲೇಜ್ ಕಂಟಿನ್ಯೂ ಆಗುತ್ತೆ. ಅದರ ಜೊತೆ ಮಹಿಳೆಯರಿಗೆ ಶಕ್ತಿ ಯೋಜನೆ ಆಗಿರ್ಬೋದು, ಅನ್ನಭಾಗ್ಯ ಆಗಿರ್ಬೋದು, ಯುವ ನಿಧಿ ಆಗಿರ್ಬೋದು, ಇವತ್ತು ಮತ್ತು ಅಕ್ಕಿದ ಇವತ್ತು ರೇಷನ್ ಕೊಡೋದಾಗಿರ್ಬೋದು 10 kg. ಇವತ್ತು ಕಾಂಗ್ರೆಸ್ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ಬಡವರಿಗೆ ಮನೆ ಮುಟ್ಟುವಂಥ ಕೆಲಸ ಮಾಡ್ಯಾರ. ಹಿಂದಿನ ಯಾವ ಸರ್ಕಾರನೂ ಬಡವರಿಗೆ ಮುಟ್ಟುವಂಥ ಕೆಲಸ ಯಾವುದೂ ಮಾಡಿದ್ದಿಲ್ಲ. ಇವತ್ತು ಅವ್ರು ಮಾಡ್ಯಾರ. ಆ ಮುಖಾಂತರ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಒಳ್ಳೇದಾಗತ್ತೆ. ಮತ್ತು ಎಚ್.ವೈ. ಮೇಟಿಯವ್ರ ಮಗ ಉಮೇಶ್ ಅವ್ರು ಬಂದ್ರೆ ಈ ನಮ್ಮ ಬಾಗಲಕೋಟೆ ಜಿಲ್ಲೆಗೆ ಅನುಕೂಲ ಆಗುತ್ತೆ. ಮತ್ತು ಸಾಕಷ್ಟು ಯೋಜನೆಗಳನ್ನ ಮಾಡ್ಯಾರ. ಎಲ್ಲ ಸಮುದಾಯಕ್ಕೂ ಸಮುದಾಯ ಭವನ ಆಗಿರ್ಬೋದು, ರಸ್ತೆ ಆಗಿರ್ಬೋದು, ಇವತ್ತು ಬೋರ್ವೆಲ್ ಆಗಿರ್ಬೋದು, ಎಲ್ಲ ಯೋಜನೆಗಳನ್ನು ಮೇಟಿ ಸಾಹೇಬ್ರು ಮಾಡ್ಯಾರ. ಅವರು ಋಣ ತೀರಿಸ್ಬೇಕಾದ್ರೆ ಇವತ್ತು ಎಲ್ಲರೂ ಹೋಟ್ ಹಾಕಿ ನಿಚ್ಚಳ ಬಹುಮತದಿಂದ ಅವ್ರಿಗೆ ಯಾರು ಗೆಲ್ಲಿಸ್ತಿರ್ತೀವಿ ಅಂತ 2 ಮಾತು ಮುಗಿಸ್ತೀನಿ. ಅಲ್ಲ, ಜನರ ಜೊತೆಗೆ ಒಡನಾಟ ಹೆಂಗೈತ್ರಿ ಉಮೇಶ್ ಮೇಟಿ ಅವ್ರದ್ದು? ಅವ್ರದ್ದೆಲ್ಲ ಜನರ ಜೊತೆ ಚಲೋ ಐತಿ. ಅವ್ರ ನೋಡ್ರಿ, ಈಗ ಇವತ್ತು ಬೇರೆ ಎಮ್.ಎಲ್.ಎ ಯಾರಾದ್ರೆ ಅವ್ರ ಮನಿ ಮಠ ಕರೆಯಂಗಿಲ್ಲ. ಅವ್ರನ್ನ ಬೇರೆ ಎಮ್.ಎಲ್.ಎ ಯಾರಂದ್ರೆ ಅವ್ರ ಮನಿ ಬಾ ಅನ್ನಂಗಿಲ್ಲ, ನಿಮ್ಮ ಜೊತೆ ನಿಂತು ಯಾರ ಜೊತೆ ಮಾತಾಡಂಗಿಲ್ಲ. ಇವತ್ತು ಮೇಟಿ ಸಾಹೇಬ್ರು ಇದ್ರಪ್ಪ ಅಂದ್ರೆ ಎಲ್ಲ ಸಮುದಾಯ ಕಟ್ಕೊಂಡು ಎಲ್ಲ ಸಮುದಾಯ ಉಂಡಿರಿಲ್ಲ ತಿಂದಿರಿಲ್ಲ ಅಂತ ಕರೆದು ಒಂದು ಸಮಾಧಾನ ಪಡಿಸ್ತಿದ್ರು. ಇವತ್ತು ಅದೇ ಥರನ ಅವ್ರ ಮಗನ ಅದ ಗುಣದಾಗ ಅದನ್ನ ಅವನು ಇವತ್ತು ಎಲ್ಲ ಸಮುದಾಯ ಕಟ್ಕೊಂಡು ಎಲ್ಲ ಸಮಾಜ ಎಲ್ಲ ಜಾತಿ ಪಾತಿ ಅನ್ನೋದ 5 ನಾಯಕ ಅದನವ. ಅವ ಎಲ್ಲರನ್ನ ಕಟ್ಕೊಂಡು ಹೋಗ್ಕನ. ಮುಂದಿನ ದಿನ ಬಂದಾಗೂ ಎಲ್ಲ ನಾಯಕರು ಕಟ್ಕೊಂಡು ಅವ್ರ ಅಪ್ಪರ ಥರ ಹಾಕನಂತಂದು ನಾ ಹೇಳ್ತೀನಿ. ಸ್ಪಂದನೆ ಮಾಡ್ತಾನೆ. ಬರ್ಯಪ್ಪ ಅಂದ್ರೆ ಫಸ್ಟ್ ಏನು ನಮಗೇನು ಅವ್ರು ಏನು ಕೊಡೋದು ಬೇಡ ತಗೊಳ್ಳೋದು ಬೇಡ, ಮನಿ ಮಟ್ಟ ಹೋದಾಗ ಒಂದ್ಸರಿ ನೀರು ಕೊಡ್ತಾರಲ್ಲ ಅದ ಒಂದು ಒಳ್ಳೇದು. ಒಳಗೆ ಬಾ ಅಂತ ಕರೀತಾರೆ ಅವರು. ಇದೇ ಬೇರೆದವ್ರಾದ್ರೆ ಒಳಗೆ ನಮ್ಮನ್ನು ಬಾ ಅನ್ನಂಗಿಲ್ಲ, ಅಲ್ಲೇನಾದ್ರು ಬರ್ತೀವಲ್ಲ ನಾ ಹೇಳಂತ ಹೇಳ್ಬಿಡ್ತಾರೆ. ಅದಕ್ಕೆ ಅವ್ರು ಇವತ್ತು ಎಲ್ಲರ ಜೊತೆ ಸ್ಪಂದಿಸ್ತಾರೆ. ಎಲ್ಲರನ್ನೂ ಒಳಗೆ ಕರೆದ ಕೆಲಸ ಇದು ಮಾಡ್ತಾರೆ. ಆದ್ರೆ ಕೆಲಸ ಇವತ್ತು ಅಲ್ಲಿ ನಾಳೆ ಮಾಡ್ತಾರೆ ಅನ್ನೋದು ಒಂದು ನಮ್ಗೆ ಆಸೆ ಇರ್ತೈತಿ. ಮತ್ತು ಅದೊಂದು ನಮ್ಗೆ ಕೆಲಸನೂ ಮಾಡಿಕೊಡ್ತಾರೆ ಅವ್ರು. ಮೇಟಿ ಸಾಹೇಬ್ರದ್ದು ರೋಡ್ ಆಗ್ಯಾವು, ನಮ್ಮಲ್ಲೆಲ್ಲ ರಸ್ತೆ ಆಗ್ಯಾವ, ಸಮುದಾಯ ಭವನಗಳಾಗ್ಯಾವ, ಎಲ್ಲ ಸಮುದಾಯ ಭವನಕ್ಕೂ ಆಗ್ಯಾವ. ಇವತ್ತು SC/ST ಸಮುದಾಯ ಭವನ ಆಗ್ಯಾವು, ಅಲ್ಪಸಂಖ್ಯಾತರಿಗೆ ಸಮುದಾಯ ಭವನ ಆಗ್ಯಾವು. ಮತ್ತು ಎಲ್ಲ ಮಕ್ಕಳಿಗೂ ಅನುಕೂಲ ಆಗ್ಯಾವ, ಹೆಣ್ಮಕ್ಳಿಗೂ. ಮತ್ತು ಈ ಶಕ್ತಿ ಯೋಜನೆ ಐತಲ್ಲ, ಇವತ್ತು ಆ ಯೋಜನೆಯಿಂದ ಎಲ್ಲರಿಗೆ ಅನುಕೂಲ ಆಗೈತಿ. ಹೌದು, 100% ಮೇಟಿ ಅವರೇ ಗೆಲ್ತಾರೆ. ಇವತ್ತಿನ ಮೆಟ್ಟಿಗೆ ನಮ್ಮ ಉಮೇಶಣ್ಣ ಮೇಟಿಯವರು ಗೆಲ್ಲಲೇಬೇಕು. ಹಾಗೂ ನಮ್ಮ ಮೇಟಿ ಉಲ್ಲಪ್ಪನವರು ಇನ್ನೂ 2.5 ವರ್ಷ ಇನ್ನೂ ಉಳಿದ ಬಾಕಿ, ಅದನ್ನೇ ನೀರೈಸಬೇಕು ನಮ್ಮ ಸಿದ್ದರಾಮಯ್ಯ ಸಾಹೇಬರು. ಆ ಮೆಟ್ಟಿಗೆ ನಾವು ಎಲ್ಲ ಬದುಕಬೇಕು ಅಂತ ನಾವು ಒಂದು 2 ಮಾತು ಹೇಳಿ ಮುಗಿಸಿದ್ವಿ. ಜೈ ಹಿಂದ್. ಬೈ ಎಲೆಕ್ಷನ್ ಆಗಿ ಯಾರು ಗೆಲ್ಬೋದು, ಯಾರು ಗೆಲ್ಲಿಸ್ತೀರಿ? ಉಮೇಶ್ ಮೇಟಿ ಅವ್ರನ್ನ ಗೆಲ್ಲಿಸ್ತೀವಿ. ಉಮೇಶ್ ಮೇಟಿ ಅವ್ರ ತಂದೆಯವರು ಸಾಕಷ್ಟು ಅನುದಾನ ಕಟ್ಟರು ಕಮಿಟಿಗೆ. ಮುಂದೆ ಕೆಲಸ ಎಲ್ಲ ವರ್ಕ್ ಮಾಡ್ಯಾರ ಸರ್. ಮುಂದೆ ಬಾಗಲಕೋಟೆಗೆ ಮೆಡಿಕಲ್ ಕಾಲೇಜ್ ತರಬೇಕಂದ್ರೆ ಅವ್ರಲ್ಲಿದ್ರೆ ಕಾರಣ. ಮೆಡಿಕಲ್ ತರಬೇಕಂದ್ರೆ ಹಿಂದಕ್ಕೆ ಶಾಸಕರಾದ ಇವರೆಲ್ಲ ಚರಂತಿ ಮಟ್ಟ ಸ್ಟಾಪ್ ಇಟ್ಟರು. ಅವರು ಸ್ಟಾಪ್ ಇಡೋರು ಮೇಟಿ ಅವರು ಬೆನ್ನು ಹತ್ತಿ
ಮೆಡಿಕಲ್ ಕಾಲೇಜ್ ತಂದ್ರಿ ಬಾಗಲಕೋಟೆಗೆ. ಹಂಗಾಗಿ ಅವ್ರನ್ನೇ ಗೆಲ್ಸ್ಕೊ. ಹೌದು, ಅವ್ರನ್ನೇ ಗೆಲ್ಸೋದು ಅನುಕಂಪ ಐತಿ ಸರ್. ಅನುಕಂಪದ ಆಧಾರದ ಮ್ಯಾಗ ಬರ್ತೈತ್ರಿ ಮೇಟಿ ಅವರು. ಅವ್ರ ಮಗ ನಿತ್ರ ಮೇಟಿ ಅವ್ರಕ್ಕಿಂತ ಹೈಯೆಸ್ಟ್ ಲೀಡ್ ಆಗಿ ಬರ್ತಾರೆ ಕಂಪ್ನಿಗೆ. ಇದು ಬಾಗಲಕೋಟೆ ಮತಕ್ಷೇತ್ರ. ಉಮೇಶ್ ಮೇಟಿ ಅವರು ಹೆಂಗೆ ಮನುಷ್ಯ ಹೆಂಗ್ ವಹಿಸ್ರಿ ಸಗದಿ ಸಾಮಾನ್ಯ ವ್ಯಕ್ತಿವ, ಯಾರಿಗೂ ಏನು ಅನ್ನೋದಿಲ್ಲ, ಏನೂ ಇಲ್ಲ. ಅವ್ರ ಅಪ್ಪಾರು ಹೆಂಗಿದ್ರು ಹಂಗೆ ಬರಾಕತ್ತಾರ ಅವರು. ಅವ್ರ ಅಪ್ಪಾರ ಆದಿನಲ್ಲಿ ಹೊಂಟಾರ. ನಮ್ಮ ಮಾಜಿ ಶಾಸಕರು ಅವರು ಕೇಂದ್ರದ ಸಚಿವರಾಗಿದ್ದರು, ಅರಣ್ಯ ಖಾತೆ ಸಚಿವರಾಗಿದ್ದರು. ಮತ್ತು 3-4 ಸಲ ಆರಿಸಿ ಬಂದಾರೆ ಅವರು. ಗುಳೇಗುಡ್ಡಕ್ಕೆ 2 ಸಲ ಆರಿಸಿ ಬಂದಾರೆ, ಬಾಗಲಕೋಟೆಗೆ 2 ಸಲ ಬಂದಾರ. ಹಂಗಾಗಿ ಅವ್ನ ಮಗನ ಗೆಲ್ಸೋದ್ರಿ. ಗೆದ್ರೆ ಏನೇನೆಲ್ಲ ಒಳ್ಳೇದಾಗ್ಬೋದು ಅಂತ. ಎಲ್ಲ ಒಳ್ಳೇದಾಗುತ್ತೆ. ಎಲ್ಲ ರೋಡ್ ಗೀಡೋ ನಮ್ಮಲ್ಲಿ ಕಮಿಟಿಗೆ ಎಲ್ಲ ಸಮಾಜಕ್ಕೂ ಅನುದಾನ ಹಾಕ್ಯಾರ ಅವರು. ರೋಡ್ ಜೊತೆಗೆ ಆಗೈತಿ. ಎಲ್ಲ ಮುಂದೆ ಬಸ್ ಸ್ಟ್ಯಾಂಡ್ ಆಗೈತಿ ರೀ. ಬಸ್ ಸ್ಟ್ಯಾಂಡ್ ಇದ್ರೆ ಲೈಟಿಂಗ್ ಅರೇಂಜ್ಮೆಂಟ್ ಎಲ್ಲ ಅವರ ಮಾಡ್ಯಾರ, ಮೇಟಿ ಸಾಹೇಬ್ರ ಮಾಡ್ಯಾರ. ಎಲ್ಲ ಸಮಾಜಕ್ಕೂ ಫಂಡ್ ಹಾಕ್ಯಾರ ಅವರು. ಹಂಗಾಗಿ 100ಕ್ಕೆ 100 ಅವ್ರ ಸರ್. ಹೇಗಿದೆ ಸರ್ ಜನಾಭಿಪ್ರಾಯ ಹೆಂಗಿದೆ? ಏನಂತಾರೆ ಜನ ಈ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಯಾರು ಗೆಲ್ಬೋದು? ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಇವತ್ತು ಜನ ಕಾಂಗ್ರೆಸ್ಸಿನ ಪರವಾಗಿ ಇವತ್ತು ಚರ್ಚೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ಸಿಂದ ಇವತ್ತು ಸಾಮಾನ್ಯ ಜನರಿಗೆ ಇವತ್ತು 5 ಗ್ಯಾರಂಟಿಗಳು ಏನಿದ್ದಾವೆ, ಆ ಗ್ಯಾರಂಟಿಗಳು ಇವತ್ತು ಎಲ್ಲ ಜನರ ಬಾಯಲ್ಲಿ ಹರಿದಾಡ್ತಾ ಇದೆ. ಅದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ಕ್ಯಾಂಡಿಡೇಟ್ ಒಬ್ಬ ಸಾಧು ಪ್ರಾಣಿ ಇದು. ಒಬ್ಬ ಸಾಮಾನ್ಯ ಜನ ಹೋಗಿ ಕುಂತು ಮಾತಾಡ್ಸಿದ್ರು ಕೂಡ ಮಾತಾಡಿ ಅವ್ರ ಜೊತೆ ಕುಂತ್ಕೊಂಡು ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಕೂಡ ಇದ್ದಾದರೆ. ಆಮೇಲೆ ಅವರ ತಂದೆನೇ ನಿಧನದ ಒಂದು ಅನುಕಂಪದ ಅಲೆ ಕೂಡ ಈ ಕ್ಷೇತ್ರದಲ್ಲಿದೆ. ಹಾಗಾಗಿ ಇವತ್ತು BJPಯವರು ಏನೇ ಪ್ಲಾನ್ ಮಾಡಿ ಏನೇ ಒಂದು ಹಣದ ಹೊಳೆ ಹರಿಸಿದ್ರು ಕೂಡ 100ಕ್ಕೆ 100 ಕಾಂಗ್ರೆಸ್ ಕ್ಯಾಂಡಿಡೇಟ್ ಗೆಲ್ತಕ್ಕಂಥದ್ದು ಸಿದ್ಧ. ಗೆಲ್ಸ್ಕೊಂತೀರಿ ಕಾಂಗ್ರೆಸ್ ಕ್ಯಾಂಡಿಡೇಟ್? ಉಮೇಶ್ ಮೇಟಿ ಅವ್ರನ್ನ ಹೊಸಬ್ರು ಅಂತಂತಾರೆ. ಹೊಸಬ್ರು ಅಂದರೆ ಅವರು ಏನು ಅವರಪ್ಪ 2 ಬಾರಿ MLA ಆಗಿದ್ದಾರೆ. ಹಂಗಾಗಿ ಅವ್ರಿಗೆ ಅನುಭವ ಇದೆ. ತಂದೆಯ ಜೊತೆ ಅಡ್ಡಾಡಿ ಹಳ್ಳಿಗಳು ಅಡ್ಡಾಡಿ ಅವರ ಒಂದು ಉಸ್ತುವಾರಿ ಅವ್ರ ಎಲೆಕ್ಷನ್ನಲ್ಲಿ ಉಸ್ತುವಾರಿ ಮಾಡಿ ಅವ್ರಿಗೆ ಅನುಭವ ಇದೆ. ಆ ಅನುಭವ ಕೂಡ ಅವರಿಗೆ ಒಂದು ಒಳ್ಳೆಯದಾಗುತ್ತೆ. ಜೊತೆಗೆ ಸಿದ್ದರಾಮಯ್ಯನಂಥ ಒಬ್ಬ ಮುಖ್ಯಮಂತ್ರಿಯ ಒಂದು ಅವ್ರಿಗೆ ಆಶೀರ್ವಾದ ಇರೋದ್ರಿಂದ, DK ಶಿವಕುಮಾರ್ ಅಂತ ಅವರು ಈ ರಾಜ್ಯದ ಒಂದು ಅಧ್ಯಕ್ಷ ಆಗಿರೋದ್ರಿಂದ ಅವರಿಗೆ ಒಳ್ಳೆಯ ಸಹಕಾರ ಇದೆ ಅವರಿಗೆ. ಹಂಗಾಗಿ ಮೇಟಿ ಅವರು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಕೂಡ 100ಕ್ಕೆ 100 ಗೆಲ್ಲೋದು ಸಾಧ್ಯ ಸಿದ್ಧ. ಕಾಂಗ್ರೆಸ್ ಒಳ್ಳೇದು ಮಾಡೈತಿ. ಎಲ್ಲದಕ್ಕೂ ಬಡವ್ರು ಐತಿರಿ, ಎಲ್ಲ ಮಾಡ್ಯಾರ ಅವರು. ಅದು ಗೆಲ್ಲತ್ತ. ಕಾಂಗ್ರೆಸ್ ಗೆಲ್ಲುತ್ತೆ. 100ಕ್ಕೆ 100 ಗೆಲ್ಲತ್ತ. ಹಿಂಗೆ ಮೇಟಿ ಸಾಹೇಬ್ರು ಒಳ್ಳೆ ಕೆಲಸ ಮಾಡಿದ್ರೆ ಮುಂಚೆ ಮಾಡ್ಯಾರ ಅವರು. ನಿಮ್ಮೂರಿಗೆ ಏನೇನು ಮಾಡ್ಯಾರ? ನಮ್ಮೂರಿಗೆ ಎಲ್ಲ ಮಾಡ್ಯಾರ ಅವರು. ಈಗ ಅವ್ರ ಮಗರು ನಿಂತಾರ. ಅವರು ಉಮೇಶ್ ಹಾಕ್ಯಾರ ಅವರು.